ಕಳೆದ 38 ವರ್ಷಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಫರ್ನಿಚರ್ಗಳಿಗೆ ಹೆಸರುವಾಸಿಯಾಗಿರುವ ಉಡುಪಿ ಸೂಪರ್ ಬಜಾರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಮಳಿಗೆಯ 38ನೇ ವಾರ್ಷಿಕೋತ್ಸವ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು. ಮಾರಾಟ ಮೇಳವನ್ನು ಡೈಚಿ ವರ್ಲ್ಡ್ ಮೀಡಿಯಾ ಇದರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪತ್ರಕರ್ತ ವಾಲ್ಟರ್ ನಂದಳಿಕೆ ಚಾಲನೆಯನ್ನ ನೀಡಿದರು. ಉದ್ಯಮ ಆರಂಭಿಸುವುದು ಸುಲಭ, ಆದರೆ ಯಶಸ್ವಿಯಾಗಿ ಮುನ್ನಡೆಸುವುದು ಎಲ್ಲರಿಂದಲೂ ಸಾಧ್ಯವಾಗದ ಕೆಲಸ. ಯಾರು ಸೋಲು ಮತ್ತು ಗೆಲುವನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಮುನ್ನಡೆಯುತ್ತಾರೋ ಅಂತಹ ವ್ಯಕ್ತಿ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ. ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಸಂಸ್ಥೆ ಚಿಕ್ಕದಾಗಿ ಆರಂಭಿಸಿದ ಮಳಿಗೆ ಇಂದು ವಿಸ್ತಾರವಾಗಿ ಬೆಳೆದು ಯಶಸ್ವಿಯಾಗಿದೆ. ಮಾರಾಟ ಮೇಳ ಸಂಸ್ಥೆಗೆ ಇನ್ನಷ್ಟು ಒಳ್ಳೆಯ ಹೆಸರನ್ನು ತಂದುಕೊಡಲಿ ಎಂದು ಶುಭ ಹಾರೈಸಿದರು. ಉಡುಪಿ ಶೋಕಮಾತಾ ಚರ್ಚಿನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸಿ ಶುಭ ಹಾರೈಸಿದರು. ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ರೇಸಾ ಶುಭ ಹಾರೈಸಿ ಉದ್ಯಮದಲ್ಲಿ ಪ್ರಾಮಾಣಿಕತೆ, ಬದ್ಧತೆ ಹಾಗೂ ಸೇವಾ ಮನೋಭಾವ ಹೊಂದಿದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು. ಕಾರ್ಯಕ್ರಮದಲ್ಲಿ ಮಾಂಡವಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಸಂಸ್ಥೆಯ ಪ್ರವರ್ತಕರಾದ ಜಸನ್ ಡಯಸ್, ಕೆನರಾ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಸಂಸ್ಥೆಯ ಅಧ್ಯಕ್ಷರಾದ ಅಲ್ವಿನ್ ಕ್ವಾಡ್ರಸ್, ಉಡುಪಿ ಶೋಕಮಾತಾ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಡಯಾಸ್, ಎಲೆಕ್ಟ್ರಾನಿಕ್ಸ್ ಕಾಂಪ್ಲೆಕ್ಸ್ ಮಳಿಗೆಯ ಎಡ್ವರ್ಡ್ ಜಾನೆಟ್ ಡಿಸೋಜಾ ಉಪಸ್ಥಿತರಿದ್ದರು. ಇಲ್ಲಿ ಕಾರ್ಯಾಚರಿಸುತ್ತಿರುವ ಎಲೆಕ್ಟ್ರಾನಿಕ್ ಕಾಂಪ್ಲೆಕ್ಸ್ ಮಳಿಗೆಯ 38ನೇ ವಾರ್ಷಿಕೋತ್ಸವ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಮಾರಾಟ ಮೇಳ ಡಿಸೆಂಬರ್ 11ರಿಂದ ಆರಂಭಗೊಂಡು 2026ರ ಜನವರಿ 16ರ ತನಕ ನಡೆಯಲಿದೆ. ಮಳಿಗೆ ವಿವಿಧ ಕಂಪನಿ ಎಲೆಕ್ಟ್ರಾನಿಕ್ ವಸ್ತುಗಳು, ಅತ್ಯುತ್ತಮ ಮಾದರಿಯ ಫರ್ನಿಚರ್ ಹಾಗೂ ಇನ್ನಿತರ ವಸ್ತುಗಳು ಇಲ್ಲಿ ಲಭ್ಯವಿದೆ. ಮಾರಾಟ ಮೇಳದ ವೇಳೆ 2500ಕ್ಕಿಂತ ಅಧಿಕ ಮೊತ್ತದ ವಸ್ತುಗಳನ್ನು ಖರೀದಿಸಿದ್ದಲ್ಲಿ ಲಕ್ಕಿ ಕೂಪನ್ ಪಡೆಯುವ ಅವಕಾಶ ಇದ್ದು, ವಿಜೇತರಿಗೆ ಬಂಪರ್ ಬಹುಮಾನವಾಗಿ ಸ್ಕೂಟರ್, ಪ್ರಥಮ ಬಹುಮಾನವಾಗಿ ಎಲ್ಇಡಿ ಟಿವಿ ಹಾಗೂ 10 ಸಮಾಧಾನಕರ ಬಹುಮಾನಗಳು ದೊರೆಯಲಿದೆ. ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ, ಕಾಂಬೋ ಆಫರ್ಗಳು, ಉಚಿತ ಸಾಗಾಟದ ವ್ಯವಸ್ಥೆ ಇದೆ. 0% ಬಡ್ಡಿಯಲ್ಲಿ ಬಜಾಜ್ ಫೈನಾನ್ಸ್ ಮೂಲಕ ಸುಲಭ ಕಂತುಗಳ ಸಾಲ ಸೌಲಭ್ಯ ಕೂಡ ಇದ್ದು, ರೂಪಾಯಿ 20,000ವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಲಭಿಸಲಿದೆ. ಎಡ್ವರ್ಡ್ ಜಾನೆಟ್ ದಂಪತಿಗಳಿಗೆ ಅವರ ಕುಟುಂಬದವರಿಗೆ ವಾರ್ಷಿಕೋತ್ಸವದ 30th ಆನಿವರ್ಸರಿ 38ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ವಾರ್ಷಿಕೋತ್ಸವ ಏಕೆ? 3 ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾಡ್. ನಾವು ನಡೆದು ಬಂದ ದಾರಿಯನ್ನು ಒಮ್ಮೆ ಹಿಂತಿರುಗಿ ನೋಡಿ ಹೆಮ್ಮೆಪಟ್ಟು ದೇವರಿಗೆ ಮತ್ತು ಗ್ರಾಹಕರಿಗೆ ಮತ್ತು ಇಡೀ ತಂಡದವರಿಗೆ ಕೃತಜ್ಞತೆ ಸಲ್ಲಿಸೋದು. ಟು ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್. ಎರಡನೇದಾಗಿ ಟು ಲುಕ್ ವಿದಿನ್ ಆ್ಯಂಡ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ ಮಾಡಬೇಕು. ನಾವು 38 ವರ್ಷದಲ್ಲಿ ಪ್ರಾಮಾಣಿಕವಾಗಿ, ಈಗ ತಾನೇ ಫಾದರ್ ಚಾರ್ಲ್ಸ್ ಅವರು ಹೇಳಿದರು, ವ್ಯಾಪಾರದ ನೈತಿಕತೆ ಅಂತ ಹೇಳ್ತೇವೆ, ಎಥಿಕ್ಸ್ ಅಂತ ಹೇಳ್ತೇವೆ, ಅದರಿಂದ ಸೇವೆ ನೀಡಿದ್ದೇವೆಯಾ ಇಲ್ಲವೋ ಅಂತ ಒಂದು ಪ್ರಶ್ನೆಯನ್ನು ಕೇಳಬೇಕು. ಖ್ಯಾತ ತತ್ವಜ್ಞಾನಿ ಸಾಕ್ರಟಿಸ್ ಹೇಳ್ತಾರೆ, ಆ್ಯನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ. ಸೊ ವಿ ಮಸ್ಟ್ ಆಲ್ವೇಸ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ, ಒಂದು ಸಿಂಹಾವಲೋಕನ. ಸಿಂಹ ಅಂತೆ ನಡೆದು ಬಂದ ನಂತರ ಒಂದು 4-5 ಹೆಜ್ಜೆಗಳ ನಂತರ ಹಿಂತಿರುಗಿ ನೋಡ್ತದಂತೆ ಬಹಳ ಪ್ರೈಡ್ನಿಂದ. ಅದೇ ರೀತಿ ಮೂರನೇದು ಲುಕ್ ಫಾರ್ವರ್ಡ್ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್. ನಾನು ಹೇಳ್ತೇನೆ ಎಡ್ವರ್ಡ್ ಮತ್ತು ಇಡೀ ತಂಡದವರಿಗೆ, ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ವಿ ಮಸ್ಟ್ ಆಲ್ವೇಸ್ ಸೇ ದ್ಯಾಟ್ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ನೀವು ಈಗಲೇ ಬೆಸ್ಟ್ ಅಂತ ಹೇಳಿದರೆ ದಟ್ ಈಸ್ ದ ಲಾಸ್ಟ್. ಯು ಮಸ್ಟ್ ಆಲ್ವೇಸ್ ಸೇ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಇನ್ನೂ ಬಹಳ ದಾರಿ ನಡೆಯಲಿಕ್ಕಿದೆ. 50ನೇ ವರ್ಷ ಸುವರ್ಣ ಮಹೋತ್ಸವ ಆಗಲಿಕ್ಕಿದೆ. ನಂತರ ಇನ್ನೂ ಕೆಲವು ಉತ್ಸವಗಳು ಆಗಲಿಕ್ಕಿವೆ. ದೇವರಲ್ಲಿ ವಿಶ್ವಾಸ, ಹಾಗೆ ಆತ್ಮವಿಶ್ವಾಸ. ಯು ಮಸ್ಟ್ ಸೇ, ಐ ಡು ನಾಟ್ ನೋ ವಾಟ್ ದ ಫ್ಯೂಚರ್ ಹೋಲ್ಡ್ಸ್ ಫಾರ್ ಮೀ, ಬಟ್ ಐ ನೋ ಹೂ ಹೋಲ್ಡ್ಸ್ ದ ಫ್ಯೂಚರ್. ಯಾರ ಕೈಯಲ್ಲಿ ನನ್ನ ಭವಿಷ್ಯ ಇದೆ ಅಂತ ನನಗೆ ಗೊತ್ತಿದೆ. ಆ ದೇವರಲ್ಲಿ ವಿಶ್ವಾಸ ಇರೋದು. 3 ಪಾಯಿಂಟ್ಸ್. ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾಡ್ ಆ್ಯಂಡ್ ಎವ್ರಿ ಒನ್. ಲುಕ್ ವಿದಿನ್ ಆ್ಯಂಡ್ ಇವ್ಯಾಲ್ಯುವೇಟ್ ಆ್ಯಂಡ್ ಲುಕ್ ಫಾರ್ವರ್ಡ್ ಆ್ಯಂಡ್ ಟ್ರಸ್ಟ್ ಇನ್ ಗಾಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಈಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 38 ವರ್ಷ ಒಂದು ಸಣ್ಣ ಪ್ರಯಾಣ ಅಲ್ಲ, ಒಂದು ದೀರ್ಘ ಪ್ರಯಾಣ. ಇದರಲ್ಲಿ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಇವಾಗ ಒಂದೊಂದು ಕಂಪನಿ 1 ವರ್ಷ ಆದ ನಂತರ ಭಾರಿ ಖುಷಿಯಲ್ಲಿ ಸಂಭ್ರಮಿಸ್ತಾರೆ, ವಾವ್ ಹ್ಯಾಪಿ ಆ್ಯನಿವರ್ಸರಿ ಅಂತ. 2ನೇ ವರ್ಷಕ್ಕೆ ಬರುವಾಗ ಹ್ಯಾಪಿ ಆ್ಯನಿವರ್ಸರಿ ಇಲ್ಲ, ಹ್ಯಾಪಿ ಅನ್ನೆಸೆಸರಿ. ಅಂದರೆ ಯಾಕೆ ಶುರು ಮಾಡಿದ್ನಾ ಅಂದರೆ ಪ್ರಾಬ್ಲಮ್ ಅವರಿಗೆ ಎಲ್ರಿಗೂ ಶುರು ಮಾಡಲಿಕ್ಕೆ ಗೊತ್ತು. ವೆರಿ ಈಸಿ.
ಶುರು ಮಾಡಲಿಕ್ಕೆ ಬಹಳ ಈಸಿ, ಆದರೆ ಅದನ್ನು ಸ್ವಲ್ಪ ಒಂದೊಂದು ಸ್ಟೆಪ್ ಮುಂದೆ ಹೋಗಿ ಒಂದು ಪ್ಲೇಸಿಗೆ ಗೋಲಿಗೆ ಮುಟ್ಟುವುದುಂಟಲ್ಲ, ಅದರಷ್ಟು ಚಾಲೆಂಜ್ ಖಾಲಿ ಆ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. 38 ವರ್ಷದ ಪ್ರಯಾಣದ ಎಡ್ವರ್ಡ್ ಡಿಸೋಜ್ ಅವರಿಗೆ ಬಹಳಷ್ಟು ಅನುಭವ ಇದೆ. ಸ್ಟೀವನ್ ಕುಲಾಸು ಪ್ರಸ್ತಾವನೆಯಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳಿದರು. ಅದರಲ್ಲಿ 2 ಪಾಯಿಂಟ್ ಅದೇ ನಾನು ಇವತ್ತು ನಿಮ್ಮೊಂದಿಗೆ ಕೂಡ ಹಂಚಿಕೊಳ್ಳಲು ಬಯಸ್ತೇನೆ. ಅವರು ಒಂದು ಮಾತು ಹೇಳಿದರು, ಎಡ್ವರ್ಡ್ ಡಿಸೋಜ್ ಅವರು ಈ ಒಂದು ಸಂಸ್ಥೆ ಆರಂಭ ಮಾಡುವಾಗ ಯಾರ ಹತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ ಅಂತ. ಕೇಳಿದ್ರಲ್ಲ ನೀವು, ಯಾರ ಹತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕಾಗಿ 57 ವರ್ಷ ಆದರೂ ಇವತ್ತು 27 ವರ್ಷದವರಾಗಿ ಇದ್ದಾರೆ ಅವರು. ಸಿ, ದ್ಯಾಟ್ ಈಸ್ ದ ಸೀಕ್ರೆಟ್. ನಾನು ಯಾಕೆ ಹೇಳ್ತೇನೆ, ಇವತ್ತು ನಮಗೆ ಈ ಮಕ್ಕಳಿಂದ ಹಿಡಿದು ಸ್ಪರ್ಧೆಯಲ್ಲಿ ನಮ್ಮ ಸ್ಟ್ರೆಸ್ನಿಂದ ಇವತ್ತು 25 ವರ್ಷ ಆಗುವಾಗ ಏತ್ ಮಗನಿ ಕೈವ ಆಂಡ ಆ ಸಿಚುವೇಶನ್ಗೆ ಬಂದಿದ್ದೇವೆ. 3ನೇ ಕ್ಲಾಸ್ನ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಬೇಕಾದ್ರೆ ನೋಡಿ, 3ನೇ ಕ್ಲಾಸ್ನ ಮಕ್ಕಳಿಗೆ ಗೇಟಿಂದ ಒಳಗೆ ಬರುವಾಗ ಟೆಸ್ಟ್, ಶಾಲೆಯಲ್ಲಿ ಟೆಸ್ಟ್ ಆಗ್ತದೆ, ಒಳಗೆ ಬರುವಾಗ ಏನು ಮಗ ಎಕ್ಸಾಮ್ ಆಯ್ತಾ? ಆಯ್ತಮ್ಮ. ಹೇಗಿತ್ತು? ಫಸ್ಟ್ ಕ್ಲಾಸ್. ಎಷ್ಟು ಸಿಗ್ಬಹುದು? ಏನು 3ನೇ ಕ್ಲಾಸ್ನವ್ರಿಗೆ ಎಷ್ಟು ಸಿಗ್ಬಹುದು? ಒಂದು 80 ಸಿಗ್ಬಹುದು ಮಮ್ಮಿ. ಹೌದಾ? ನೆರೆಮನೆಯ ಸುಮಲತಳಿಗೆ ಎಷ್ಟು ಸಿಗ್ಬಹುದು? ಕಾಂಪಿಟಿಷನ್ ಅಲ್ಲಿ ಶುರುವಾಯಿತು. ಸ್ಟ್ರೆಸ್ ಯಾರಿಗೆ ಇಲ್ಲಿ? 3 ವರ್ಷದ 3ನೇ ಕ್ಲಾಸ್ನ ಮಗಳಿಗೂ ಸ್ಟ್ರೆಸ್, ಈ ತಾಯಿಗೂ ಸ್ಟ್ರೆಸ್. ಬೇಡವಾದ ಡಿಸೀಸ್ ಅನ್ನ ಇನ್ವೈಟ್ ಮಾಡಲಿಕ್ಕೆ ಕಾಂಪಿಟೀಷನ್ಗಿಂತ ಒಂದು ದೊಡ್ಡವಾದ ಸ್ಟ್ರೆಸ್ ಇಲ್ಲ. ನಾನು ಎಲ್ರಿಗೂ ಹೇಳ್ತೇನೆ, ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಆಂಟ್ರಪ್ರನರ್ಸ್ ಇದ್ದಾರೆ, ಯಂಗ್ ಆಂಟ್ರಪ್ರನರ್ಸ್ ಯಾರಾದರೂ ಕೇಳುವವರಿದ್ರೆ ಹೇಳ್ತೇನೆ, ಯಾವತ್ತೂ ಲೈಫಲ್ಲಿ ಇನ್ನೊಬ್ಬರ ಹತ್ರ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗ್ಬೇಡಿ.